1994ರಲ್ಲಿ ಯುಎಸ್ನಲ್ಲಿ ನಡೆದ ಫಿಫಾ ವಿಶ್ವಕಪ್ ಫೈನಲ್ ಟಿಕೆಟ್ ಬೆಲೆ ಎಷ್ಟಿತ್ತು? ಆವತ್ತಿಗೂ ಇವತ್ತಿಗೂ ಎಷ್ಟು ವ್ಯತ್ಯಾಸ? ಇಂದಿನಿಂದ ಆತಿಥೇಯ ಉತ್ತರ ಅಮೆರಿಕದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ 2026ರ ಟೂರ್ನಿ ಆರಂಭಗೊಂಡಿದ್ದು ಫುಟ್ಬಾಲ್ ಪ್ರಿಯರಿಗಂತೂ ಜಬರ್ದಸ್ತ್ ಮನರಂಜನೆ ಸಿದ್ಧವಾಗಿದೆ. ಯುನೈಟೆಡ್ ಸ್ಪೋರ್ಟ್ಸ್, ಕೆನಡಾ ಮತ್ತು ಮೆಕ್ಸಿಕೋ ಜಂಟಿಯಾಗಿ ಆಯೋಜಿಸುತ್ತಿರುವ ಈ ಟೂರ್ನಮೆಂಟ್ ಜುಲೈ 19ರವರೆಗೆ ನಡೆಯಲಿದ್ದು ಒಟ್ಟು 48 ತಂಡಗಳು ಟ್ರೋಫಿಗಾಗಿ ಸ್ಪರ್ಧಿಸಲಿವೆ. ಈ ಟೂರ್ನಿಯಲ್ಲಿ ಒಟ್ಟು 104 ಪಂದ್ಯಗಳು ನಡೆಯಲಿದ್ದು ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಹೊಂದಿರುವ ಪಂದ್ಯಾವಳಿ ಇದಾಗಿದೆ ಎಂಬುದು ಗಮನಾರ್ಹ. ಬ್ಯಾಂಕ್ ಆಫ್ ಅಮೆರಿಕ ಅಂದಾಜಿನ ಪ್ರಕಾರ ಸುಮಾರು 6.5 ಮಿಲಿಯನ್ ಫುಟ್ಬಾಲ್ ಅಭಿಮಾನಿಗಳು ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ನೇರ ಪ್ರಸಾರ ವೀಕ್ಷಿಸಲು ಅವಕಾಶವನ್ನ ಹೊಂದಿದ್ದಾರೆ. ಆದರೆ 6 ಬಿಲಿಯನ್ ಜನರು ಟಿವಿ ಮತ್ತು ಡಿಜಿಟಲ್ ಸ್ಟ್ರೀಮಿಂಗ್ ಮೂಲಕ ಪಂದ್ಯಗಳನ್ನು ವೀಕ್ಷಿಸಲಿದ್ದಾರೆ ಎನ್ನಲಾಗಿದೆ. ಹೈಪ್ಗೆ ತಕ್ಕಂತೆ ಬೆಲೆ ಫಿಕ್ಸ್. ಟೂರ್ನಮೆಂಟ್ಗೆ ಹೆಚ್ಚಿನ ಹೈಪ್ ಸಿಗುತ್ತಿದ್ದಂತೆ ಟಿಕೆಟ್ ಬೆಲೆಗಳು ಹಿಂದಿಗಿಂತ ದುಬಾರಿಯಾಗಿವೆ. 1994ರಲ್ಲಿ ಯುನೈಟೆಡ್ ಸ್ಪೋರ್ಟ್ಸ್ನಲ್ಲಿ ನಡೆದ ವಿಶ್ವಕಪ್ನಲ್ಲಿ ಗ್ರೂಪ್ ಸ್ಟೇಜ್ ಪಂದ್ಯಗಳ ಟಿಕೆಟ್ಗಳ ಬೆಲೆ $25ರಿಂದ $75 ವರೆಗೆ ಇದ್ರೆ ಫೈನಲ್ ಹಣಾಹಣಿಯ ಪಂದ್ಯ ಬೆಲೆ $180ರಿಂದ $475 ವರೆಗೆ ಇರುತ್ತೆ. ಈಗ ಯುನೈಟೆಡ್ ಸ್ಪೋರ್ಟ್ಸ್ ಆಯೋಜಿಸುತ್ತಿರುವ 2026ರ ಫಿಫಾ ವಿಶ್ವಕಪ್ನ ಟಿಕೆಟ್ ಬೆಲೆಗಳು ಅಭಿಮಾನಿಗಳಿಗೆ ಕೈಗೆಟುಕುವ ದರದಲ್ಲಿ ಸಿಗುವುದು ಕಷ್ಟ ಸಾಧ್ಯವಾಗಿದೆ. ಟೂರ್ನಮೆಂಟ್ನ ಗ್ರೂಪ್ ಸ್ಟೇಜ್ ಪಂದ್ಯಗಳ ಟಿಕೆಟ್ಗಳ ದರಗಳು $140ರಿಂದ $2,735 ವರೆಗೆ ಇರಲಿವೆ. ಅಂತಿಮ ಪಂದ್ಯದ ಟಿಕೆಟ್ಗಳ ಬೆಲೆಗಳು ಆರಂಭದಲ್ಲಿ $4,185 ಮತ್ತು $8,680 ನಡುವೆ ಇತ್ತು. ಆದರೆ ಏಪ್ರಿಲ್ನಲ್ಲಿ ಫಿಫಾ ಅತ್ಯಧಿಕ ಬೆಲೆ ವರ್ಗಕ್ಕೆ ಅಂದರೆ $10,990 ಬೆಲೆಯನ್ನು ಫಿಕ್ಸ್ ಮಾಡಿದೆ. ಈ ಏರಿಕೆಯು ಕಳೆದ 32 ವರ್ಷಗಳಲ್ಲಿ ಹಣದುಬ್ಬರವನ್ನ ಮಾತ್ರವಲ್ಲದೆ ಜಾಗತಿಕ ಕ್ರೀಡಾ ಆರ್ಥಿಕತೆಯಲ್ಲಿನ ಮೂಲಭೂತ ಬದಲಾವಣೆಯನ್ನು ಎತ್ತಿ ಹಿಡಿದಿದೆ. ಈ ಬಾರಿ ಈ ಬೆಲೆ ಏರಿಕೆಗೆ ಕಾರಣ ಡೈನಾಮಿಕ್ ಬೆಲೆ ನಿಗದಿ ವ್ಯವಸ್ಥೆ ಎನ್ನಲಾಗಿದೆ. ಇದನ್ನು ಮೊದಲು ಫಿಫಾ ಪರಿಚಯಿಸಿತ್ತು. ಬೇಡಿಕೆಯ ಆಧಾರದ ಮೇಲೆ ಟಿಕೆಟ್ ಬೆಲೆಗಳನ್ನು ಬದಲಾಯಿಸುವ ಈ ವ್ಯವಸ್ಥೆಯ ಈಗಾಗಲೇ ವಿಮಾನಯಾನ, ಹೋಟೆಲ್ ಮತ್ತು ಮನರಂಜನಾ ವಲಯಗಳಲ್ಲಿ ಜಾರಿಯಲ್ಲಿದೆ. 1996ರಲ್ಲಿ ಆಡಿಸಲಾದ ಸ್ಥಳಗಳಿಗಿಂತ ಭಿನ್ನವಾಗಿ 2026ರ ವಿಶ್ವಕಪ್ ಪಂದ್ಯಗಳನ್ನು ಆಯೋಜಿಸುವ 11 ಅಮೆರಿಕನ್ ಕ್ರೀಡಾಂಗಣಗಳು ಅತ್ಯಾಧುನಿಕ ಸೌಲಭ್ಯಗಳು, ಐಷಾರಾಮಿ ಸೂಟ್ಗಳು ಮತ್ತು ವಿಶೇಷ ಆತಿಥ್ಯ ಸೇವೆಗಳೊಂದಿಗೆ ಸಿದ್ಧವಾಗಿದೆ. ಇದು ಆದಾಯವನ್ನು ಗಣನೀಯವಾಗಿ ಹೆಚ್ಚಿಸಿದರೂ ಸಾಮಾನ್ಯ ಅಭಿಮಾನಿಗಳಿಗೆ ಪಂದ್ಯಗಳನ್ನು ನೇರ ಪ್ರಸಾರ ನೋಡುವ ಭಾಗ್ಯ ಸಿಗದಂತಾಗಿದೆ. ಕಾರಣ ದುಬಾರಿ ಟಿಕೆಟ್, ವಿಶೇಷವಾಗಿ ಫೈನಲ್ನಂತಹ ಪ್ರತಿಷ್ಠಿತ ಪಂದ್ಯಗಳಿಗೆ ಹೆಚ್ಚಿನ ಬೆಲೆಗಳ ನಿಗದಿಯಾಗುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳಲ್ಲಿ ಅದಾಗಲೇ ಚಿಂತೆ, ಬೇಸರ ಕಾಡಲಾರಂಭಿಸಿದೆ. ಒಂದು ಕಾಲದಲ್ಲಿ $500ಗಿಂತ ಕಡಿಮೆ ವೆಚ್ಚದಲ್ಲಿ ನಡೆಯುತ್ತಿದ್ದ ಫೈನಲ್ ಪಂದ್ಯವು ಈಗ ಬರೋಬ್ಬರಿ $11,000 ತಲುಪಿರುವುದು ಆಧುನಿಕ ಕ್ರೀಡಾ ಜಗತ್ತಿನ ವಾಣಿಜ್ಯ ಪ್ರವೃತ್ತಿಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದೇ ಹೇಳಬಹುದು.